ಖಾನಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದಕ್ಕೆ ಹಿಂದೆ ಒಂದು ಅಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ ಜಾಸ್ತಿ ಇರೋದ್ರ ಬಗ್ಗೆನೋ ಮತ್ತು ಕೆಲವೊಂದು ಕಡೆ ಕಂಟ್ರಿ ಮೇಡ್ ವೆಪನ್ಸ್ ಜನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಮಾಹಿತಿ ಬಂತು. ಅದನ್ನು ನಮ್ಮ DSP ಮೂಲಕ ಸಬ್ ಡಿವಿಷನಲ್ಲಿ ಎಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ ಎಲ್ಲ ಇದಕ್ಕೆ ಹಿಂದೆ ಕೇಸಸ್ ಆಗಿದೆ ಅದ್ರ ಬಗ್ಗೆ ಚೆಕ್ ಮಾಡಿ ಒಂದು ಕ್ರಮ ಕೈಗೊಂಡಿದ್ದಾರೆ. ಕ್ರಮ ಕೈಗೊಳ್ಳುವಾಗ ನಂದಗಡಲ್ಲಿ 2024 ಒಂದು ಕಂಟ್ರಿ ಮೇಡ್ ವೆಪನ್ ಇಂದ ಒಂದು ಡೆತ್ ಆಗಿರುತ್ತದೆ. ಆ ಕೇಸಲ್ಲಿ ಅದು ತಯಾರಿ ಮಾಡಿರೋರು ಯಾರಂದ್ರೆ ನೋಡುವಾಗ ಮಾರುತಿ ಶಂಕರ್ ಸುತಾರ್ 59 ವರ್ಷ, ಕಾಟಗಲ್ಲಿ ವಿಲೇಜ್, ಕಾಟಗಲ್ಲಿ ಗ್ರಾಮದ ಈ ವ್ಯಕ್ತಿ ಅವಾಗ ತಯಾರಿ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಅದಕ್ಕಾಗಿ ಇತ್ತೀಚೆಗೂ ಕೂಡ ಏನು ಮಾಡ್ತಾ ಇದ್ದಾನಂದ್ರೆ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಅವನ ಕಡೆ ಒಂದು ಕಂಟ್ರಿ ಮೇಡ್ ವೆಪನ್ ತಯಾರಿ ಮಾಡ್ತಾ ಇರೋದು ಕಂಡು ಬಂದಿರ್ತದೆ. ಸೊ ಅದು ಮೂಲಕ ಚೆಕ್ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿ ಒಟ್ಟು ಒಂದು 8 ಕಂಟ್ರಿ ಮೇಡ್ ವೆಪನ್ ತಯಾರಿ ಮಾಡಿ ಸುತ್ತಮುತ್ತ ಕಾಟಗಲ್ಲಿ ವಿಲೇಜ್ ಮತ್ತು ಕೆಲವೊಬ್ಬರು ಮೂದೇಕುಪ್ಪ ಮತ್ತು ಬೆಳಗಾವಿ ನಗರದಲ್ಲಿ ಮಾರ್ಕಂಡೇಯ ನಗರ ಇಲ್ಲಿ ಇರುವವರಕ್ಕೆ ತಯಾರಿ ಮಾಡಿ ಕೊಟ್ಟಿರೋದು ಕಂಡು ಬಂದಿರ್ತದೆ. ಸೊ 8 ಜನಕ್ಕೆ ತಯಾರಿ ಮಾಡಿ ಆಲ್ರೆಡಿ ಕೊಡಲಾಗಿದೆ ಮತ್ತು ಒಂದು ತಯಾರಿ ಮಾಡ್ತಾ ಇರೋದು ಕಂಡು ಬಂದಿರ್ತದೆ. ಸೊ ಯಾರ್ಯಾರಿಗೆ ಕೊಟ್ಟಿದ್ದಾನಂದ್ರೆ ಸೋಮನಾಥ್ ಪ್ರಹ್ಲಾದ್ ಚೌಗ್ಲೆ, ಇವನು ಕಾಟಗಲ್ಲಿ ವ್ಯಾಪ್ತಿಯವರು, ಸಂತೋಷ್ ಶಿವಾಜಿ ನಾಯಕ್ ಕಾಟಗಲ್ಲಿ ವ್ಯಾಪ್ತಿ, ಮಾರುತಿ ಯಲ್ಲಪ್ಪ ಕಾಟಗಲ್ಲಿ, ಬಾಲು ಬರಮಣಿ ನಾಯಕ್ ಕಾಟಗಲ್ಲಿ, ಲಕ್ಷ್ಮಣ್ ಬಾಳಪ್ಪ ಇವರು ಮಾರ್ಕಂಡೇಯ ನಗರ ಬೆಳಗಾವಿ, ಬಸವರಾಜ್ ಗಂಗಪ್ಪ ಕಾಟಗಲ್ಲಿ, ಬಸವಂತ್ ಬರಮಣಿ ಕಾಟಗಲ್ಲಿ, ಲಕ್ಷ್ಮಣ್ ಈಶ್ವರ್ ಮೂದಿಕೊಪ್ಪ ಮತ್ತು ಇತ್ತೀಚೆಗೆ ತಯಾರಿ ಮಾಡ್ತಾ ಇರೋದು ಮರಿಯಪ್ಪ ನಿಂಗಪ್ಪ ನಾಯಕ ಕಾಲನಿಟ್ಟಿ. ಸೊ ಇವರು ಎಲ್ಲರಿಗೂ ಕೂಡ ತಯಾರಿ ಮಾಡಿ ಕೊಟ್ಟಿರುವುದು ಮತ್ತು ತಯಾರಿ ಮಾಡ್ತಾ ಇರೋದು ಕಂಡು ಬಂದು ಎಲ್ಲರ ಕಡೆ ಒಂದು ವೆಪನ್ ಕೂಡ ಕಂಟ್ರಿ ಮೇಡ್ ವೆಪನ್ ಆಲ್ಮೋಸ್ಟ್ ಇದು SBBL DBBL ಎರಡು ಕೂಡ ಮಾಡಿರ್ತಾರೆ. ಫ್ರಂಟ್ ಲೋಡಿಂಗ್ ಅಲ್ಲಿ ಲೋಡ್ ಮಾಡ್ತಾ ಇರೋದು ಈ ವೆಪನ್ ತಯಾರಿ ಮಾಡಿರೋದು ಒಂದೇ ಟೈಮಲ್ಲಿ 2 ಸಾರಿ ಹೊಡೆಯುವುದು ಮತ್ತು 1 ಸಾರಿ ಹೊಡೆಯುವುದು ಇಂಥ ವೆಪನ್ ಅನ್ನು ತಯಾರಿ ಮಾಡಿ ಕೊಟ್ಟಿರುವುದು ಕಂಡು ಬಂದಿರುತ್ತದೆ. ಮತ್ತು ಇವರಿಗೆ ಯಾರು ಇದನ್ನು ಸಪ್ಲೈ ಮಾಡ್ತಾ ಇದ್ದಾರೆ, ಕೆಲವೊಂದು ಪೈಪ್ ಬೇಕಾಗುತ್ತದೆ, ಕೆಲವೊಂದು ಟ್ರಿಗರ್, ಸೊ ಇದೆಲ್ಲ ಆರ್ಮ್ಸ್ ಅಮ್ಯುನಿಷನ್ಸ್ ಎಲ್ಲಿಂದ ಬರ್ತಾ ಇದೆ ಅಂದರೆ ಚೆಕ್ ಮಾಡೋ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಮನಗರ್ ಟೌನ್ ಅಲ್ಲಿ ಇರುವ ಒಂದು ಬುಕ್ ಸ್ಟಾಲ್ ಅಲ್ಲಿ ವಿಶ್ವನಾಥ್ ಅಲಿಯಾಸ್ ಸಂತೋಷ್ ದೇಸಾಯಿ ಎಂಬುವನು ಬುಕ್ ಸ್ಟಾಲ್ ಜೊತೆಗೆ ಈ ಟ್ರಿಗರ್ ಮತ್ತು ಹೆಡ್ ನಿಪಿಲ್ ಅಂದ್ರೆ ಹೇಳ್ತಾರೆ. ಸೊ ಇದೆಲ್ಲ ತಯಾರಿ ಮಾಡ್ತಾ ಇರೋದು ಮತ್ತು ಅಲ್ಲಿ ಅವ್ರಿಗೆ ಮಾರಾಟ ಮಾಡೋದು ಕಂಡು ಬಂದಿರುತ್ತದೆ. ಸೊ ಅವರನ್ನು ಕೂಡ ವಿಶ್ವನಾಥನನ್ನು ಅರೆಸ್ಟ್ ಮಾಡಲಾಗಿದೆ. ವಿಶ್ವನಾಥ್ ಬುಕ್ ಸ್ಟಾಲ್ ಮಾತ್ರ ಇಟ್ಕೊಂಡಿರ್ತಾನೆ. ಇವನಿಗೆ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಚೆಕ್ ಮಾಡೋ ಸಂದರ್ಭದಲ್ಲಿ ವಿಜಯ್ ಅಪ್ಪಾಜಿ ಅವಿಶ್ ಗನ್ ಶಾಪ್ 2021 ಬೆಳಗಾವಿ ಜಿಲ್ಲೆಯಲ್ಲಿ 2021 ಬರೆ ಗನ್ ಶಾಪ್ ಒಂದಿತ್ತು, ಅದನ್ನು ಕ್ಲೋಸ್ ಮಾಡಲಾಗಿತ್ತು. ಅದನ್ನು ನಡೆಸಿ ಬಂದಿರುವುದು ವಿಜಯ್ ಅಪ್ಪಾಜಿ. ಲೈಸೆನ್ಸ್ 2021 ಕ್ಯಾನ್ಸಲ್ ಆದ್ಮೇಲೆ ಅದರಲ್ಲಿ ಉಳಿತಾ ಇರುವ ಮೆಟೀರಿಯಲ್ ಅನ್ನು ಮಹೇಶ್ ಮಾರುತಿ ಉಳಿತಾ ಇರೋ ಮೆಟೀರಿಯಲ್ ಅನ್ನು ಈ ವಿಶ್ವನಾಥ್ ಕೊಟ್ಟಿರೋದು ಕಂಡು ಬಂದಿರುತ್ತದೆ. ಇದು ಜೊತೆಗೆ ಕೆಲವೊಂದು ವೆಲ್ಡಿಂಗ್ ಕೆಲಸ ಎಲ್ಲ ಸೂಕ್ಷ್ಮ ಫೈರ್ ಆರ್ಮ್ ಅಲ್ಲಿ ಇಲ್ಲಾಂದ್ರೆ ಬ್ಲಾಸ್ಟ್ ಆಗಿ ಬಿಡ್ತದೆ, ಸೂಕ್ಷ್ಮ ವೆಲ್ಡಿಂಗ್ ಮಾಡಬೇಕಾದ್ರೆ ಅದಕ್ಕೆ ಒಂದು ವ್ಯಕ್ತಿ ಮಹೇಶ್ ಮಾರುತಿ ದೇಶೂರ್ ಅಂದ್ರೆ ಒಬ್ಬನ ಬೆಳಗಾವಿ ಜಿಲ್ಲೆಯ ವ್ಯಕ್ತಿ ವೆಲ್ಡಿಂಗ್ ಮಾಡಿ ಕೊಟ್ಟಿರೋದು, ಇವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕಂಟ್ರಿ ಮೇಡ್ ವೆಪನ್ ಇಂತಾಗ ಆಗುತ್ತಂದ್ರೆ ಇದು ಒಂದು ಸೀರಿಯಸ್ ಅಫೆನ್ಸ್ ಇರ್ತದೆ. ದಯವಿಟ್ಟು ಯಾರು ನೀವು ಪರ್ಚೇಸ್ ಮಾಡ್ತೀರಂದ್ರೆ ಕಾನೂನು ತುಂಬ ಕಠಿಣವಾದ ಕಾನೂನು ಇರುತ್ತದೆ. ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಬೇಲ್ ಸಿಗುವುದು ಕಷ್ಟ ಇರುತ್ತದೆ, ಶಿಕ್ಷೆನೂ ಆಗುತ್ತದೆ. ದಯವಿಟ್ಟು ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಇಂತಾಗ ಕಂಟ್ರಿ ಮೇಡ್ ಪಿಸ್ಟಲ್ ಅನ್ನು ಉಪಯೋಗ ಮಾಡೋದು ಯಾವುದಕ್ಕೆ ಅವಕಾಶ ಇಲ್ಲ. ಮಾಡ್ತೀರಂದ್ರೆ ಅರೆಸ್ಟ್ ಮಾಡಲಾಗುತ್ತದೆ ಮತ್ತು ಶಿಕ್ಷೆನೂ ಆಗುತ್ತದೆ. ಯಾವುದೇ ಸಾರ್ವಜನಿಕರ ಇದೇ ರೀತಿಯಲ್ಲಿ ನಿಮ್ಮ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಯಾವುದೇ ಇಂತಾಗ ಯಾರು ಕಂಟ್ರಿ ಮೇಡ್ ವೆಪನ್ ಇಟ್ಕೊಂಡಿರ್ತಾರಂದ್ರೆ KSP ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ನೀವು ಮಾಹಿತಿಯನ್ನು ನಮಗೆ ನೀಡಬಹುದು. KSP ಮೊಬೈಲ್ ಅಪ್ಲಿಕೇಶನ್ ಇರ್ತದೆ, ಅದರಲ್ಲಿ ರಿಪೋರ್ಟ್ ಇನ್ಸಿಡೆಂಟ್ ಅಂದ್ರೆ ಏನು ಕಾಲಮ್ ಅಲ್ಲಿ ಹೋಗಿಬಿಟ್ಟು ಇಂತಾಗ ಕಂಟ್ರಿ ಮೇಡ್ ವೆಪನ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಹೇಳ್ತೀರಂದ್ರೆ ನಾವು ಕ್ರಮ ಕೈಗೊಳ್ತೀವಿ. ಇದು ಎಲ್ಲರೂ 8 ಬಂದೂಕಲ್ಲಿ ಆಲ್ಮೋಸ್ಟ್ 5-6 ಬಂದೂಕು ಕಾಟಗಲ್ಲಿ ವಿಲೇಜ್ ಅಲ್ಲಿ ಇದೆ. ಅಲ್ಲಿ ಸುತ್ತಮುತ್ತ ಹಳ್ಳಿಯವರು
ಪ್ರಾಣಿಗಳ ಓಡಿಸುವುದಕ್ಕೆ ಉಪಯೋಗ ಮಾಡಿರೋದು ಕಂಡು ಬಂದಿರ್ತದೆ. ಪ್ರಾಬಬ್ಲಿ ಬೇಟೆಗೆ ಮತ್ತು ಪ್ರಾಣಿಗಳನ್ನ ಓಡಿಸುವುದಕ್ಕೆ ಉಪಯೋಗ ಮಾಡಿರೋದು ಕಂಡು ಬಂದಿರ್ತದೆ. ಎಲ್ಲರ ಮೇಲೂ ಕೇಸ್ ಆಗಿದೆ. ಯಾರ್ಯಾರೆಲ್ಲ ವೆಪನ್ ಇಟ್ಕೊಂಡಿದಾರೋ ಅಷ್ಟು ಜನರ ಮೇಲೂ ಕೇಸ್ ಆಗಿದೆ. ಅರೆಸ್ಟು ಆಗಿದೆ. ಕರೆಕ್ಟ್. ಬೇಟೆಗೆ ಯೂಸ್ ಮಾಡಿದಾರೆ ಅಂದ್ರೆ ಅದು ಒಂದು ಇದರಲ್ಲಿ ಚೆಕ್ ಮಾಡ್ತಾ ಇದ್ವಿ. ಪ್ರಾಬಬ್ಲಿ ಬೇಟೆಗೆ ಯಾವ್ದು ಯೂಸ್ ಮಾಡಿದಾರೆ ಅಂದ್ರೆ ಈಗ ವಿಚಾರಣೆಯಲ್ಲಿ ಅದು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇದಕ್ಕೆ ಹಿಂದೆ ಇವ್ರಿಗೆ ಇಲ್ಲ, ಬೆದರಿಕೆ ಪ್ರಕರಣಗಳು ಯಾವುದೂ ಇಲ್ಲ. ಪ್ರಾಬಬ್ಲಿ ಬೇಟೆಗೆ ಮತ್ತು ಇದಕ್ಕೆ ಯೂಸ್ ಮಾಡಿರೋದಕ್ಕೆ ಸಾಧ್ಯತೆ ಇದೆ. ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಕೇಸ್ ಇದು ಬರ ಅವ್ರು ಎದುರಿಸಿರೋದು ಯಾವುದು ಇಲ್ಲ. ಇದರಲ್ಲಿ ರೌಡಿ ಶೀಟರ್ ಇರಲಿ ಯಾವುದು ಅಂತಗೆ ಇರುವರು ಯಾರ ಮೇಲೆ ಅಲ್ಗಡನು ಆಗಿಲ್ಲ. ಇಲ್ಲ, ಇದು ಒಂದೇ ವರ್ಷದಲ್ಲಿ ಕೊಟ್ಟಿರೋದಲ್ಲ. ಈ 8 ಆಲ್ರೆಡಿ ತಯಾರಿ ಮಾಡಿ ಕೊಟ್ಟಿರೋದು 2-3 ವರ್ಷ ಗ್ಯಾಪ್ ಅಲ್ಲಿ ಕೊಟ್ಟಿರೋದು. 2-3 ವರ್ಷ ಗ್ಯಾಪ್ ಅಲ್ಲಿ ಕೊಟ್ಟಿರೋದು. 24 ಅಲ್ಲಿ ಲಾಸ್ಟ್ ಕೇಸ್ ಆಗಿದೆ. ಸೊ ಅದಾದ್ಮೇಲೆ ಆಗಿರೋದು. ಅದರ ಮುಂಚೆ ಆಲ್ರೆಡಿ ಕೇಸ್ ಆಗಿ ಅದು ರಿಕವರಿನ ಆಗಿದೆ. ಇದು ತಯಾರಿ ಮಾಡುವುದು ಇಟ್ ಇಸ್ ಅ ಪ್ರೊಫೆಷನಲ್ ವರ್ಕ್. ಯಾರು ಬೇಕಾದ್ರೂ ತಯಾರಿ ಮಾಡೋಕ್ಕಾಗಲ್ಲ. ನೀವು ಫೈರ್ ಮಾಡುವಾಗ ಬ್ಲಾಸ್ಟ್ ಆಗಿಬಿಡ್ತದೆ. ಸ್ವಲ್ಪ ಇದರಲ್ಲಿ ಪ್ರೊಫೆಷನಲಿಸಮ್, ಏನು ಮೆಟೀರಿಯಲ್ ಯೂಸ್ ಮಾಡಬೇಕಂದ್ರೆ ಮಾಡೋದು ಎಲ್ಲರೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ವಿ ಐಡೆಂಟಿಫೈಡ್ ದ ಮ್ಯಾನುಫ್ಯಾಕ್ಚರ್, ಲೋಕಲ್ ಮ್ಯಾನುಫ್ಯಾಕ್ಚರರ್. ಸೊ ಇವನು ಬೇಸಿಕ್ಲಿ ಅವನು ವರ್ಕೆ ಸುತಾರ್ ಕಿಲ್ಲ ಇದು ಈ ವರ್ಕ್ ಮಾಡೋರೇ ಇವರು.